ಹಿಂದೂ ಕಾರ್ಯಕರ್ತನ ಕೊಲೆಗೆ ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದಂತೆ ಕಂಡು ಬರ್ತಾ ಇದೆ. ಸುಹಾಸ್ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಆದಿಲ್. ಹಿಂದೂ ಕಾರ್ಯಕರ್ತನ ಕೊಲೆಗೆ ಆದಿಲ್ ಸುಪಾರಿ ಕೊಟ್ಟಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ಫಾಜಿಲ್ನ ಸಹೋದರನೇ ಈ ಕೊಲೆ ಮಾಸ್ಟರ್ ಮೈಂಡ್ ಅನ್ನೋದು. ಕೊಲೆ ಮಾಡಿದ ಟೀಮ್ಗೆ 5 ಲಕ್ಷ ಕೊಟ್ಟಿದ್ದ ಆದಿಲ್. ಪೊಲೀಸ್ ತನಿಖೆಯಲ್ಲಿ ಭಯಾನಕ ಸತ್ಯ ರಿವೀಲ್ ಆಗಿದೆ. ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ? ನಾಗೇಂದ್ರ ಬಾಬು, ಏನು ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಆಯಾಮಗಳು ಪತ್ತೆ ಆಗ್ತಾ ಇರುವಂಥದ್ದು, ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಕೊಲೆ ಅನ್ನುವಂಥದ್ದು 2 ಆಯಾಮಗಳನ್ನು ಪಡೆದುಕೊಳ್ತಾ ಇರುವಂಥದ್ದು. ಒಂದು ಹತ್ಯೆ 2 ಆಯಾಮಗಳನ್ನು ಕೂಡ ಪಡೆದುಕೊಳ್ತಾ ಇಂಥದ್ದು. ಪ್ರಮುಖವಾಗಿ ಏನು ಒಂದು ಕಾರಣ ಏನಂದರೆ ಸಫಾನಿಗೆ ಜೀವ ಭಯ ಇತ್ತು. ಅಂದರೆ ಸುಹಾಸ್ ಶೆಟ್ಟಿ ಮತ್ತು ತಂಡದಿಂದ ಸಫಾನಿಗೆ ಜೀವ ಭಯ ಇತ್ತು. ಅಂದರೆ ಈ ಹಿಂದೆ ಒಂದು ಚೂರಿ ಇರಿತ ಆಗಿತ್ತು. ಚೂರಿ ಇರಿತದಿಂದ ಸುಹಾಸ್ ಶೆಟ್ಟಿ ಮತ್ತು ತಂಡ ಜೊತೆಗೆ ಆ ಕಡೆಯಿಂದ ಸಫಾನ್ ಮತ್ತು ಗ್ಯಾಂಗ್ ಇವರ ನಡುವೆ ಒಂದು ವೈಮನಸ್ಸು ಬೆಳೀತಾನೆ ಇತ್ತು. 2023ರಂದು ಕೂಡ ಈ ಒಂದು ವೈಮನಸ್ಸು ಮುಂದುವರಿತಾನೆ ಇತ್ತು. ಮತ್ತು ಸಫಾನಿಗೆ ಸುಹಾಸ್ ಶೆಟ್ಟಿ ಕಡೆಯಿಂದ ಒಂದಷ್ಟು ಬೆದರಿಕೆಗಳಿತ್ತು ಮತ್ತು ಸಫಾನಿಗೆ ಆತಂಕ ಕೂಡ ಇತ್ತು. ಅಂದರೆ ಎಲ್ಲಿ ಸುಹಾಸ್ ಶೆಟ್ಟಿ ತನ್ನನ್ನು ಮುಗಿಸಿ ಬಿಡ್ತಾನೆ ಅನ್ನುವಂಥ ಆತಂಕ ಕೂಡ ಸಫಾನ್ಗೆ ಕಾಡ್ತಾ ಇತ್ತು. ಹೀಗಾಗಿ ಸಫಾನ್ ಒಂದು ಪ್ಲ್ಯಾನನ್ನು ರೂಪಿಸಿಕೊಂಡು ಆದಿಲ್ನ ಏನು ಅಪ್ರೋಚ್ ಆಗ್ತಾನೆ. ಅಂದರೆ ಆದಿಲನ್ನು ಸಂಪರ್ಕಕ್ಕೆ ಬಂದು ಆದಿಲ್ ಅನ್ನುವಂಥವನು 2022ರಲ್ಲಿ ಫಾಜಿಲ್ ಮರ್ಡರ್ ಆಗುತ್ತೆ. ಫಾಜಿಲ್ನ ಸ್ವಂತ ತಮ್ಮ ಈ ಆದಿಲನ್ನು ಸಫಾನ್ ಏನು ಸಂಪರ್ಕಿಸಿ ಆದಿಲ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ. ಅಂದರೆ ನಿನ್ನ ಅಣ್ಣನ ಸೇಡು ತೀರಿಸಿಕೊಳ್ಳುವುದಕ್ಕೆ ನಾವು ಸಹಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೀಗಾಗಿ ಅವರ ನಡುವೆ ಒಂದು ರೀತಿಯಲ್ಲಿ ಒಪ್ಪಂದ ಆಗುತ್ತೆ. ಜೊತೆಗೆ ಫಾಜಿಲ್ನ ಸಹೋದರನಾದಂಥ ಆದಿಲ್ ಎನ್ನುವನು 5 ಲಕ್ಷ ರೂಪಾಯಿಗಳ ಡೀಲನ್ನು ಸಫಾನ್ಗೆ ನೀಡ್ತಾನೆ. ಅದರಲ್ಲೂ 3 ಲಕ್ಷವನ್ನು ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಯೋಜಿತ ಪ್ಲ್ಯಾನ್. ಅಂದರೆ ಸಫಾನಿಗೆ ಜೀವ ಭಯ ಇತ್ತು ಏನು ಸುಹಾಸ್ ಶೆಟ್ಟಿ ತಂಡದ ಕಡೆಯಿಂದ. ಇತ್ತ ಆದಿಲ್ಗೂ ಕೂಡ ತನ್ನ ಅಣ್ಣನನ್ನು ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಏನಾದರೂ ಅಂದರೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಬೇಕಾಗಿತ್ತು. ಹೀಗಾಗಿ 2 ಏನು ಕಡೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಪ್ಲ್ಯಾನ್ ರೂಪಿಸಿಕೊಂಡು ಸಫಾನ್ ಮರ್ಡರ್ ಮಾಡಿರುವಂಥದ್ದು. ಏನು ಈ ಒಂದು ಮರ್ಡ್ರು ಕೂಡ ಒಂದು ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗಬಾರ್ದು, ಯಾವುದೇ ರೀತಿಯ ದೊಡ್ಡ ಮಟ್ಟದ ಸುದ್ದಿ ಆಗಬಾರ್ದು ಅನ್ನುವಂಥ ರೀತಿಗೋಸ್ಕರವಾಗಿ ಮತ್ತೊಂದು ಪ್ಲ್ಯಾನನ್ನು ಹಾಕಿಕೊಳ್ತಾರೆ. ಅಂದರೆ ಸಫಾನ್ ತಮ್ಮ ತಂಡದ ಜೊತೆಗೆ ನಿಯಾಜ್ ಕೂಡ ಇದ್ದ. ನಿಯಾಜ್ನ ಸ್ನೇಹಿತರಾದಂಥ ಚಿಕ್ಕಮಗಳೂರಿನ ಕಲಸ ಮೂಲದ ನಾಗರಾಜ್ ಮತ್ತು ರಂಜಿತ್ನನ್ನು ಕೂಡ ಇದೇ ಒಂದು ಹತ್ಯೆಗೆ ಬಳಕೆ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವರನ್ನು ಕೂಡ ಹತ್ಯೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಒಟ್ಟಿಗೆ ಈ ಒಂದು ತಂಡವಾಗಿ ರಚಿಸಿಕೊಂಡು ಇವರು ಪ್ಲ್ಯಾನ್ಡ್ ಆಗಿ ಹತ್ಯೆ ಮಾಡಿರುವಂಥದ್ದು. ಜೊತೆಗೆ ಆ ಒಂದು ಹತ್ಯೆಗೆ 3 ವಾಹನಗಳನ್ನು ಕೂಡ ಬಾಡಿಗೆಗೆ ಏನು ಪಡೆದುಕೊಂಡು ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯ ಪೊಲೀಸರು 8 ಮಂದಿಯನ್ನು ಬಂಧಿಸಿರ್ತಾರೆ. ಅದರಲ್ಲಿ ಏನು ಸಫಾನ್ ಮತ್ತು ಆತನ ಗ್ಯಾಂಗ್ ಜೊತೆಗೆ ಏನು ಚಿಕ್ಕಮಗಳೂರಿನ ಕಲಸ ಮೂಲದ 2 ಹಿಂದೂ ಯುವಕರು ಕೂಡ ಸೇರಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸಫಾನ್ ಗ್ಯಾಂಗಿಗೆ ಅಡ್ವಾನ್ಸ್ ನೀಡಿದಂಥ ಜೊತೆಗೆ ಅಂದರೆ ಡೀಲ್ ನೀಡಿದಂಥ ಏನು ಆದಿಲ್ ಅಂದರೆ ಫಾಜಿಲ್ನ ತಮ್ಮನಾದಂಥ ಆದಿಲ್ನನ್ನು ಕೂಡ ಬಂಧಿಸಿರುವಂಥದ್ದು. ಒಟ್ಟು 8 ಮಂದಿಯ ಬಂಧನ ಆಗಿದೆ. ಇನ್ನು 2 ಬಂಧನ ಆಗಬೇಕಾಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದಂತೆ ಕಂಡು ಬರ್ತಾ ಇದೆ. ಸುಹಾಸ್ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಆದಿಲ್. ಹಿಂದೂ ಕಾರ್ಯಕರ್ತನ ಕೊಲೆಗೆ ಆದಿಲ್ ಸುಪಾರಿ ಕೊಟ್ಟಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ಫಾಜಿಲ್ನ ಸಹೋದರನೇ ಈ ಕೊಲೆ ಮಾಸ್ಟರ್ ಮೈಂಡ್ ಅನ್ನೋದು. ಕೊಲೆ ಮಾಡಿದ ಟೀಮ್ಗೆ 5 ಲಕ್ಷ ಕೊಟ್ಟಿದ್ದ ಆದಿಲ್. ಪೊಲೀಸ್ ತನಿಖೆಯಲ್ಲಿ ಭಯಾನಕ ಸತ್ಯ ರಿವೀಲ್ ಆಗಿದೆ. ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ?
ನಾಗೇಂದ್ರ ಬಾಬು ಏನು ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಆಯಾಮಗಳು ಪತ್ತೆ ಆಗ್ತಾ ಇರುವಂಥದ್ದು, ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಕೊಲೆ ಅನ್ನುವಂಥದ್ದು ಎರಡು ಆಯಾಮಗಳನ್ನು ಪಡೆದುಕೊಳ್ತಾ ಇರುವಂಥದ್ದು. ಒಂದು ಹತ್ಯೆ ಎರಡು ಆಯಾಮಗಳನ್ನು ಕೂಡ ಪಡೆದುಕೊಳ್ತಾ ಇಂಥದ್ದು. ಪ್ರಮುಖವಾಗಿ ಏನು ಒಂದು ಕಾರಣ ಏನಂದರೆ ಸಫಾನಿಗೆ ಜೀವ ಭಯ ಇತ್ತು. ಅಂದರೆ ಸುಹಾಸ್ ಶೆಟ್ಟಿ ಮತ್ತು ತಂಡದಿಂದ ಸಫಾನಿಗೆ ಜೀವ ಭಯ ಇತ್ತು. ಅಂದರೆ ಈ ಹಿಂದೆ ಒಂದು ಚೂರಿ ಇರಿತ ಆಗಿತ್ತು. ಚೂರಿ ಇರಿತದಿಂದ ಸುಹಾಸ್ ಶೆಟ್ಟಿ ಮತ್ತು ತಂಡ ಜೊತೆಗೆ ಆ ಕಡೆಯಿಂದ ಸಫಾನ್ ಮತ್ತು ಗ್ಯಾಂಗ್ ಇವರ ನಡುವೆ ಒಂದು ವೈಮನಸ್ಸು ಬೆಳೀತಾನೆ ಇತ್ತು. 2023ರಂದು ಕೂಡ ಈ ಒಂದು ವೈಮನಸ್ಸು ಮುಂದುವರಿತಾನೆ ಇತ್ತು. ಮತ್ತು ಸಫಾನಿಗೆ ಸುಹಾಸ್ ಶೆಟ್ಟಿ ಕಡೆಯಿಂದ ಒಂದಷ್ಟು ಬೆದರಿಕೆಗಳಿತ್ತು ಮತ್ತು ಸಫಾನಿಗೆ ಆತಂಕ ಕೂಡ ಇತ್ತು. ಅಂದರೆ ಎಲ್ಲಿ ಸುಹಾಸ್ ಶೆಟ್ಟಿ ತನ್ನನ್ನು ಮುಗಿಸಿ ಬಿಡ್ತಾನೆ ಅನ್ನುವಂಥ ಆತಂಕ ಕೂಡ ಸಫಾನ್ಗೆ ಕಾಡ್ತಾ ಇತ್ತು. ಹೀಗಾಗಿ ಸಫಾನ್ ಒಂದು ಪ್ಲ್ಯಾನನ್ನು ರೂಪಿಸಿಕೊಂಡು ಆದಿಲ್ನ ಏನು ಅಪ್ರೋಚ್ ಆಗ್ತಾನೆ. ಅಂದರೆ ಆದಿಲನ್ನು ಸಂಪರ್ಕಕ್ಕೆ ಬಂದು ಆದಿಲ್ ಅನ್ನುವಂಥವನು 2022ರಲ್ಲಿ ಫಾಜಿಲ್ ಮರ್ಡರ್ ಆಗುತ್ತೆ. ಫಾಜಿಲ್ನ ಸ್ವಂತ ತಮ್ಮ ಈ ಆದಿಲನ್ನು ಸಫಾನ್ ಏನು ಸಂಪರ್ಕಿಸಿ ಆದಿಲ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ. ಅಂದರೆ ನಿನ್ನ ಅಣ್ಣನ ಸೇಡು ತೀರಿಸಿಕೊಳ್ಳುವುದಕ್ಕೆ ನಾವು ಸಹಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೀಗಾಗಿ ಅವರ ನಡುವೆ ಒಂದು ರೀತಿಯಲ್ಲಿ ಒಪ್ಪಂದ ಆಗುತ್ತೆ. ಜೊತೆಗೆ ಫಾಜಿಲ್ನ ಸಹೋದರನಾದಂಥ ಆದಿಲ್ ಎನ್ನುವನು 5 ಲಕ್ಷ ರೂಪಾಯಿಗಳ ಡೀಲನ್ನು ಸಫಾನ್ಗೆ ನೀಡ್ತಾನೆ. ಅದರಲ್ಲೂ 3 ಲಕ್ಷವನ್ನು ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಯೋಜಿತ ಪ್ಲ್ಯಾನ್. ಅಂದರೆ ಸಫಾನಿಗೆ ಜೀವ ಭಯ ಇತ್ತು ಏನು ಸುಹಾಸ್ ಶೆಟ್ಟಿ ತಂಡದ ಕಡೆಯಿಂದ. ಇತ್ತ ಆದಿಲ್ಗೂ ಕೂಡ ತನ್ನ ಅಣ್ಣನನ್ನು ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಏನಾದರೂ ಅಂದರೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಬೇಕಾಗಿತ್ತು. ಹೀಗಾಗಿ ಎರಡೂ ಏನು ಕಡೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಪ್ಲ್ಯಾನ್ ರೂಪಿಸಿಕೊಂಡು ಸಫಾನ್ ಮರ್ಡರ್ ಮಾಡಿರುವಂಥದ್ದು. ಏನು ಈ ಒಂದು ಮರ್ಡ್ರು ಕೂಡ ಒಂದು ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗಬಾರ್ದು, ಯಾವುದೇ ರೀತಿಯ ದೊಡ್ಡ ಮಟ್ಟದ ಸುದ್ದಿ ಆಗಬಾರ್ದು ಅನ್ನುವಂಥ ರೀತಿಗೋಸ್ಕರವಾಗಿ ಮತ್ತೊಂದು ಪ್ಲ್ಯಾನನ್ನು ಹಾಕಿಕೊಳ್ತಾರೆ. ಅಂದರೆ ಸಫಾನ್ ತಮ್ಮ ತಂಡದ ಜೊತೆಗೆ ನಿಯಾಜ್ ಕೂಡ ಇದ್ದ. ನಿಯಾಜ್ನ ಸ್ನೇಹಿತರಾದಂಥ ಚಿಕ್ಕಮಗಳೂರಿನ ಕಲಸ ಮೂಲದ ನಾಗರಾಜ್ ಮತ್ತು ರಂಜಿತ್ನನ್ನು ಕೂಡ ಇದೇ ಒಂದು ಹತ್ಯೆಗೆ ಬಳಕೆ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವರನ್ನು ಕೂಡ ಹತ್ಯೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಒಟ್ಟಿಗೆ ಈ ಒಂದು ತಂಡವಾಗಿ ರಚಿಸಿಕೊಂಡು ಇವರು ಪ್ಲ್ಯಾನ್ಡ್ ಆಗಿ ಹತ್ಯೆ ಮಾಡಿರುವಂಥದ್ದು. ಜೊತೆಗೆ ಆ ಒಂದು ಹತ್ಯೆಗೆ 3 ವಾಹನಗಳನ್ನು ಕೂಡ ಬಾಡಿಗೆಗೆ ಏನು ಪಡೆದುಕೊಂಡು ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯ ಪೊಲೀಸರು 8 ಮಂದಿಯನ್ನು ಬಂಧಿಸಿರ್ತಾರೆ. ಅದರಲ್ಲಿ ಏನು ಸಫಾನ್ ಮತ್ತು ಆತನ ಗ್ಯಾಂಗ್ ಜೊತೆಗೆ ಏನು ಚಿಕ್ಕಮಗಳೂರಿನ ಕಲಸ ಮೂಲದ 2 ಹಿಂದೂ ಯುವಕರು ಕೂಡ ಸೇರಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸಫಾನ್ ಗ್ಯಾಂಗಿಗೆ ಅಡ್ವಾನ್ಸ್ ನೀಡಿದಂಥ ಜೊತೆಗೆ ಅಂದರೆ ಡೀಲ್ ನೀಡಿದಂಥ ಏನು ಆದಿಲ್ ಅಂದರೆ ಫಾಜಿಲ್ನ ತಮ್ಮನಾದಂಥ ಆದಿಲ್ನನ್ನು ಕೂಡ ಬಂಧಿಸಿರುವಂಥದ್ದು. ಒಟ್ಟು 8 ಮಂದಿಯ ಬಂಧನ ಆಗಿದೆ. ಇನ್ನು 2 ಬಂಧನ ಆಗಬೇಕಾಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದಂತೆ ಕಂಡು ಬರ್ತಾ ಇದೆ. ಸುಹಾಸ್ ಕೊಲೆಗೆ